ಸಗಣಿ ಗೊಬ್ಬರವನ್ನು ಉಡಾಫೆಯಿಂದ ನೋಡ್ತಿರೋ ನಮ್ಮನ್ನೆಲ್ಲ ಇಂದು ವಿದೇಶಿಗರು ಅಪಹಾಸ್ಯ ಮಾಡೋ ಹಾಗಾಗಿದೆ. ನಮಗೆ ಬೇಡವಾದ ಗೋವು ಮತ್ತು ಅದರ ಸಗಣಿ ವಿದೇಶಿಗರಿಗೆ ಚಿನ್ನದ ಗಣಿಯಂತೆ ಕಾಣಿಸ್ತಿದೆ. ಜಪಾನ್, ಜರ್ಮನಿ, ಚೀನಾ, ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಸಗಣಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬಳಸಿಕೊಳ್ತಾ ಇವೆ. ಅದರಲ್ಲೂ ಜಪಾನ್ ಈ ವಿಚಾರದಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ. ಜಪಾನಿನ ವಿಜ್ಞಾನಿಯೊಬ್ಬಳು ಕೆಲವು ವರ್ಷಗಳ ಹಿಂದೆ ಸಗಣಿಯನ್ನೇ ಸಂಸ್ಕರಿಸಿ ಕೃತಕ ವೆನಿಲಾ ಪರಿಮಳವನ್ನು ಪಡೆಯುವುದು ಅನ್ನೋದನ್ನು ತೋರಿಸಿಕೊಟ್ಟಿದ್ಲು. ಈ ಸಾಧನೆಗೆ ಅವಳಿಗೆ ನೊಬೆಲ್ ಪ್ರಶಸ್ತಿನೇ ಸಿಕ್ತಂತೆ. ಇದರಿಂದ ಪ್ರೇರಣೆ ಪಡೆದಿರೋ ಜಪಾನ್ ಇವತ್ತು ಸಗಣಿಯಷ್ಟೇ ಅಲ್ಲದೆ ಗೋಮೂತ್ರದಿಂದಲೂ ಸಾವಯವ ಗೊಬ್ಬರವನ್ನು ತಯಾರಿಸಿ ಭಾರತಕ್ಕೆ ಸೆಡ್ಡು ಹೊಡೆಯೋ ರೀತಿ ರಫ್ತು ಮಾಡ್ತಿದೆ. ಇಷ್ಟಕ್ಕೆ ನಿಲ್ಲದ ಇವರು ಹೊಸ ಟೆಕ್ನಾಲಜಿ ಮೂಲಕ ಗೋಬರ್ ಗ್ಯಾಸ್ನಿಂದ ಯಾರೂ ಸಹ ಊಹೆ ಮಾಡಲಾಗದ ಉಪಗ್ರಹ ರಾಕೆಟನ್ನು ಉಡಾಯಿಸೋ ಸಿದ್ಧತೆ ಮಾಡಿಕೊಳ್ತಿದೆ. ಸಗಣಿಯಿಂದ ಸಿಗೋ ಲಿಕ್ವಿಡ್ ಬಯೋಮೀಥೇನ್ನಿಂದ ರಾಕೆಟ್ ಉಡಾಯಿಸೋ ಯೋಜನೆಯನ್ನು ರೂಪಿಸ್ತಿದೆ. ಜಪಾನಿನ ಹುಕೆಡೊ ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಸಂಸ್ಥೆಯಾದ ಇಂಟರ್ಸ್ಟೆಲ್ಲರ್ ಟೆಕ್ನಾಲಜಿ ಅನ್ನೋ ಸಂಸ್ಥೆ ಸಗಣಿಯಿಂದ ದೊರೆಯೋ ಮೀಥೇನ್ ಅನಿಲವನ್ನು ಉಪಗ್ರಹ ಉಡಾವಣೆಯ ರಾಕೆಟ್ನಲ್ಲಿ ಇಂಧನವಾಗಿ ಬಳಸೋ ಕುರಿತಂತೆ ನಡೆಸಿದ ಒಂದು ಸಂಶೋಧನೆ ಸಕ್ಸಸ್ ಆಗಿದೆ. ಇದಕ್ಕೂ ಮುಂಚೆ ಲಿಕ್ವಿಡ್ ಹೈಡ್ರೋಜನನ್ನು ಈ ಉದ್ದೇಶಕ್ಕೆ ಬಳಸಲಾಗ್ತಿತ್ತು. ಇದು ಜಪಾನ್ನ ಬಾಹ್ಯಾಕಾಶ ಉದ್ಯಮಕ್ಕೆ ಹೊಸ ಅಧ್ಯಾಯವನ್ನೇ ತೆರೆದಿದೆ. ಕಾಗುಶಿಮಾದ ತನೆಗಾಶಿಮಾ ಬಾಹ್ಯಾಕಾಶ ಕೇಂದ್ರದ ಉಡಾವಣಾ ಪ್ಯಾಡ್ನಿಂದ ಸಂಪೂರ್ಣವಾಗಿ ಹಸುವಿನ ಸಗಣಿಯಿಂದ ಪಡೆದ ಇಂಧನದಿಂದ ನಡೆಸಲ್ಪಡೋ H2A ಪ್ರೋಟೋಟೈಪ್ ರಾಕೆಟ್ ಎಂಜಿನ್ನ ಪರೀಕ್ಷಾರ್ಥ ಉಡಾವಣೆಯನ್ನು ಜಪಾನ್ ಯಶಸ್ವಿಯಾಗಿ ಉಡಾಯಿಸಿ ಸಕ್ಸಸ್ ಆಗಿದೆ. ಜಪಾನ್ನ ಉತ್ತರ ಭಾಗದಲ್ಲಿರೋ ಟೈಕಿ ಅನ್ನೋ ಗ್ರಾಮೀಣ ಪಟ್ಟಣದಲ್ಲಿ ಸುಮಾರು 10 ಸೆಕೆಂಡ್ಗಳ ಕಾಲ ಓಪನ್ ಹ್ಯಾಂಗರ್ ಡೋರ್ನಿಂದ 10 ರಿಂದ 15 ಮೀಟರ್ ಅಡ್ಡಗಲದ ನೀಲಿ ಕಿತ್ತಳೆ ಜ್ವಾಲೆಯೊಂದಿಗೆ ರಾಕೆಟ್ ಎಂಜಿನ್ ಮೇಲಕ್ಕೇರಿದ್ದನ್ನು ಕಂಡ ಇಡೀ ಜಗತ್ತೇ ಒಂದು ಕ್ಷಣ ನಿಬ್ಬೆರಗಾಗಿ ಜಪಾನ್ನತ್ತ ನೋಡಿದೆ. ಹಸುವಿನ ಸಗಣಿ ಮತ್ತು ಇತರೆ ಕೊಳೆಯೋ ವಸ್ತುಗಳಿಂದ ಜೈವಿಕ ಇಂಧನವನ್ನು ತಯಾರು ಮಾಡೋದು ಜಗತ್ತಿಗೆ ತಿಳಿದಿರೋ ಸಂಗತಿ. ಇದನ್ನೇ ಬಯೋಮೀಥೇನ್ ಅಂತ ಕರೆಯಲಾಗುತ್ತೆ. ಈಗಾಗಲೇ ಇದನ್ನು ಜಗತ್ತಿನಾದ್ಯಂತ ಪರ್ಯಾಯ ಇಂಧನವನ್ನಾಗಿ ಕೆಲವು ಕಡೆ ಬಳಸಲಾಗ್ತಿದೆ. ಮೊದಲಿನಿಂದ ಅನೇಕ ಕೈಗಾರಿಕೆಗಳಲ್ಲಿ ಫ್ಯೂಯಲ್ಗಾಗಿ ಹೀಟ್ ಮಾಡೋಕೆ, ಟ್ರಕ್ ಮತ್ತು ಹಡಗುಗಳನ್ನು ಚಲಾಯಿಸೋಕೆ ಸೇರಿದಂತೆ ಸಾಕಷ್ಟು ಕಾರ್ಯಗಳಲ್ಲಿ ಈ ಜೈವಿಕ ಮೀಥೇನನ್ನು ಬಳಸಲಾಗ್ತಿತ್ತು. ಆದರೆ ಈಗ ಈ ಅನಿಲ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಗೆ ವರವಾಗಿ ಕಂಡುಬಂದಿದ್ದು ಜಗತ್ತಿನಲ್ಲೇ ಮೊದಲ ಬಾರಿಗೆ ರಾಕೆಟ್ ಎಂಜಿನ್ಗೆ ಜೈವಿಕ ಅನಿಲ ಬಳಕೆಯಾಗ್ತಿದೆ. ಸಗಣಿಯಿಂದ ಚಲಿಸೋ ಈ ರಾಕೆಟ್ ಎಂಜಿನ್ನ ಯಶಸ್ವಿ ಪರೀಕ್ಷೆ ಈಗ ಜಪಾನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ಹೊಸ ಭರವಸೆಯೊಂದಿಗೆ ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಪರಿಹಾರವನ್ನು ನೀಡೋದರಲ್ಲಿಯೂ ಯಶಸ್ವಿಯಾಗಿದೆ. ಇದಕ್ಕೆ ಅಗತ್ಯವಿರೋ ದ್ರವರೂಪದ ಬಯೋಮೀಥೇನನ್ನು 2 ಡೇರಿ ಫಾರ್ಮ್ಗಳಲ್ಲಿರೋ ಹಸುವಿನ ಸಗಣಿಯಿಂದ ಪಡೆದ ಅನಿಲದಿಂದ ಬಳಸಿಕೊಳ್ಳಲಾಗಿದೆಯಂತೆ. ಇದು ಖರ್ಚಿನಲ್ಲೂ ಕಡಿಮೆಯಾಗಿದ್ದು ಹೆಚ್ಚಿನ ಕಾರ್ಯಕ್ಷಮತೆಯೊಂದಿಗೆ ಸಿಗೋ ಅತಿ ಶುದ್ಧ ಇಂಧನವಾಗಿದೆಯಂತೆ. ಈ ರಿನ್ಯೂವಬಲ್ ಎನರ್ಜಿ ಮೂಲಕ ವಿಶ್ವದಲ್ಲಿ ಕೃಷಿಯಿಂದ ಪರಿಸರದ ಮೇಲಾಗ್ತಿದ್ದ ಸುಮಾರು 14% ಗ್ರೀನ್ಹೌಸ್ ಗ್ಯಾಸನ್ನು ತಗ್ಗಿಸಬಹುದಂತೆ. ಹೀಗೆ ಗೋಬರ್ ಗ್ಯಾಸ್ನಿಂದ ದೊರೆಯೋ ಈ ಬಯೋಮೀಥೇನ್ನಿಂದ ಜಗತ್ತಿಗೆ ಪರಿಸರ ಸ್ನೇಹಿಯಾದ ಹೊಸದೊಂದನ್ನು ನೀಡೋಕೆ ನಾವು ಹೊರಟಿದ್ದೀವಿ ಅಂತ ಜಪಾನ್ನ ಸೈಂಟಿಸ್ಟ್ಗಳು, ಇಂಜಿನಿಯರ್ಗಳು ಮತ್ತು ರೈತರು ಹೆಮ್ಮೆಯಿಂದ ಹೇಳುವಂತಾಗಿದೆ. ಅಮೆರಿಕಾದ ಕೃಷಿ ಇಲಾಖೆಯ ಒಂದು ಸಮೀಕ್ಷೆಯ ಪ್ರಕಾರ ಇಂದಿಗೂ ವಿಶ್ವದಲ್ಲಿ ಅತಿ ಹೆಚ್ಚು ಗೋವುಗಳು ಇರೋದು ಭಾರತದಲ್ಲಿ ಅನ್ನೋದು ನಮಗೆ ಸ್ಪಷ್ಟವಾಗಿದೆ. ಇವುಗಳಿಂದ ದೊರೆಯೋ ಸಗಣಿಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರದ ರೂಪದಲ್ಲಿ ಇಂದಿಗೂ ಇಲ್ಲಿ ಬಳಸಲಾಗ್ತಿದೆ. ಹೀಗಾಗಿ ಜಪಾನ್ನ ಈ ಆವಿಷ್ಕಾರದಿಂದ ಮುಂದಿನ ದಿನಗಳಲ್ಲಿ ಗೋಬರ್ ಗ್ಯಾಸ್ನಿಂದ ಭಾರತದಲ್ಲೂ ರಾಕೆಟ್ಗಳು ಉಡಾವಣೆಯಾದರೆ ಅಚ್ಚರಿ ಪಡಬೇಕಿಲ್ಲ. ಜಪಾನ್ನ ಈ ನಡೆ ನಮ್ಮಲ್ಲಿರೋ ಸಾಕಷ್ಟು ಜನರಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಯಾಕೆಂದರೆ ಇದು ಗೋವಿಗೆ ಸಂಬಂಧಪಟ್ಟಿದ್ದಾಗಿದ್ದು ಅದರಲ್ಲೂ ಸಗಣಿಗೆ ಸಂಬಂಧಿಸಿದ್ದಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿರೋ ಗೋವಂಶದ ರಕ್ಷಣೆಗೆ ಇದೊಂದು ಮಹತ್ವದ ಮೈಲಿಗಲ್ಲು ಅಂತಾನೆ ಹೇಳಲಾಗ್ತಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.